ಒಂದು ಮಳೆಯ ಸಂಜೆ ಆರವ್ ತನ್ನ ಫೋನ್ ನೋಡ್ತಿದ್ದಾಗ ಒಂದು ವಿಚಿತ್ರ ಮೆಸೇಜ್ ಬಂತು. ನಾಳೆ ಸಂಜೆ 5 ಗಂಟೆಗೆ ಹಳೆ ಸೇತುವೆ ಬಳಿ ಬಾ, ನಾನು ಹಲವು ವರ್ಷಗಳಿಂದ ಕಾಯ್ತಿದ್ದೀನಿ. ಆ ಮೆಸೇಜ್ಗೆ ಯಾರ ಹೆಸರು ಇರಲಿಲ್ಲ. ಆರವ್ಗೆ ತುಂಬ ಕುತೂಹಲ ಆಯಿತು. ಇದು ಯಾರು ಕಳಿಸಿದ್ದು ಎಂದು ಅವನು ಯೋಚಿಸ್ತಾ ಇಡೀ ರಾತ್ರಿ ಕಳೆಯುವಂತಾಯಿತು. ಮುಂದಿನ ದಿನ ಸಂಜೆ ಅವನು ಹಳೆ ಸೇತುವೆ ಬಳಿ ಹೋದ. ಆಕಾಶ ಮುಸುಕಾಗಿತ್ತು, ನದಿಯೂ ಶಾಂತವಾಗಿತ್ತು. ಆರವ್ ಹೃದಯ ಬಡಿತ ವೇಗವಾಗಿತ್ತು. ಅಕಸ್ಮಾತ್ ಒಂದು ಹುಡುಗಿ ನಿಧಾನವಾಗಿ ಅವನ ಕಡೆ ನಡೆದುಕೊಂಡು ಬಂತು. ಆರವ್ ಎಂದು ಅವಳು ಕೇಳಿದಳು. ಹೌದು, ಆದರೆ ನೀನ್ಯಾರು ಎಂದು ಅವನು ಆಶ್ಚರ್ಯದಿಂದ ಕೇಳಿದ. ಹುಡುಗಿ ಸಣ್ಣ ನಗು ನಡುತ್ತಾ ಕಣ್ಣೀರು ಹಾಕಿದಳು. ನಾನು ಮೀರಾ, ನಿನ್ನ ಬಾಲ್ಯದ ಸ್ನೇಹಿತೆ. ಆರವ್ ಬೆಚ್ಚಿ ಬಿದ್ದ. ಅವನಿಗೆ ನೆನಪಾಯಿತು, ಬಾಲ್ಯದಲ್ಲಿ ಅವನ ಜೊತೆ ಆಟ ಆಡ್ತಿದ್ದ ಹುಡುಗಿ. ಆದರೆ ಹಲವು ವರ್ಷಗಳ ಹಿಂದೆ ಅವಳ ಕುಟುಂಬ ಊರು ಬಿಟ್ಟು ಹೋಗಿತ್ತು. ಆದರೆ ನನ್ನನ್ನು ಹೇಗೆ ಹುಡುಕಿದೆ ಎಂದು ಆರವ್ ಕೇಳಿದ. ಮೀರಾ ಹೇಳಿದಳು, ನಿನ್ನನ್ನು ಹುಡುಕಲು 10 ವರ್ಷಗಳು ತೆಗೆದುಕೊಂಡವು. ಏಕೆಂದರೆ ನೀನು ಒಂದು ದಿನ ಹೇಳಿದ್ದೆ, ನಾವು ದೊಡ್ಡವರಾದ ಇದೇ ಸೇತುವೆ ಬಳಿ ಮತ್ತೆ ಭೇಟಿಯಾಗೋಣ ಮತ್ತು ನೀನು ನನ್ನನ್ನು ಎಂದಿಗೂ ಮರೆತು ಬಿಡುವುದಿಲ್ಲ ಎಂದು. ಆರವ್ ಕ್ಷಣಕಾಲ ಮೌನವಾಗಿದ್ದ. ಮೀರಾ ಮಾತ್ರ ಆ ಮಾತನ್ನು ಪ್ರತಿದಿನ ನೆನಪಿಸಿಕೊಂಡಿದ್ದಳು. ಆರವ್ ನಿಧಾನವಾಗಿ ನಗುತ್ತಾ ಹೇಳಿದ, ನಾನು ಮರೆತಿಲ್ಲ, ನಾನು ಕೇವಲ ನಿನ್ನ ಮೆಸೇಜ್ಗಾಗಿ ಕಾಯ್ತಾ ಇದ್ದೆ. ಮೀರಾ ಕಣ್ಣೀರಿನ ಮಧ್ಯೆ ನಕ್ಕಳು. ಆ ದಿನ ಬಾಲ್ಯದ ಸ್ನೇಹ ಪ್ರೀತಿಯಾಗಿ ಮತ್ತೆ ಹುಟ್ಟಿತು.